ಗಿಲ್ಗಿಟ್ ಬಾಲ್ಟಿಸ್ತಾನ್ ವೈಭವ ಮತ್ತು ಪರಂಪರೆಯ ನಾಡು. ಪಾಕಿಸ್ತಾನದ ಉತ್ತರದ ತುದಿಯಲ್ಲಿರುವ ಗಿಲ್ಗಿಟ್ ಬಾಲ್ಟಿಸ್ತಾನ್ ಉಸಿರು ಬಿಗಿ ಹಿಡಿಯುವ ಸೌಂದರ್ಯ, ಎತ್ತರದ ಶಿಖರಗಳು ಮತ್ತು ಪ್ರಾಚೀನ ಪರಂಪರೆಯ ನಾಡು. ಕಾರಾಕೋರಂ, ಹಿಂದೂ ಕುಶ್ ಮತ್ತು ಹಿಮಾಲಯ ಪರ್ವತ ಶ್ರೇಣಿಗಳ ನಡುವೆ ನೆಲೆಸಿರುವ ಇದು ಕೆಟು ಸೇರಿದಂತೆ ವಿಶ್ವದ 8,000 ಮೀಟರ್ ಎತ್ತರದ 5 ಪರ್ವತಗಳಿಗೆ ನೆಲೆಯಾಗಿದೆ. ಒಂದು ಕಾಲದಲ್ಲಿ ರೇಷ್ಮೆ ಮಾರ್ಗದ ಭಾಗವಾಗಿದ್ದ ಗಿಲ್ಗಿಟ್ ಬಾಲ್ಟಿಸ್ತಾನ್ ಬೌದ್ಧ, ಟಿಬೆಟಿಯನ್ ಮತ್ತು ಇಸ್ಲಾಮಿಕ್ ಸಂಸ್ಕೃತಿಗಳ ಪ್ರಭಾವವನ್ನು ಕಂಡಿದೆ. ಇಲ್ಲಿನ ಜನರು ಶಿನಾ, ಬಾಲ್ಟಿ ಮತ್ತು ವಾಖಿ ಭಾಷೆಗಳನ್ನು ಮಾತನಾಡುವವರು. ಸಾಮರಸ್ಯ ಮತ್ತು ಚೇತರಿಕೆಯಲ್ಲಿ ಬೇರೂರಿರುವ ಸಂಪ್ರದಾಯಗಳನ್ನು ಅನುಸರಿಸುತ್ತಾರೆ. ಇದು ಇನ್ನೂ ಪೂರ್ಣ ಪ್ರಮಾಣದ ಪ್ರಾಂತ್ಯವಾಗಿಲ್ಲದಿದ್ದರೂ ಚೀನಾ, ಅಫ್ಘಾನಿಸ್ತಾನ ಮತ್ತು ಭಾರತದೊಂದಿಗೆ ಗಡಿಯನ್ನು ಹಂಚಿಕೊಳ್ಳುವುದರಿಂದ ಇದು ಕಾರ್ಯತಂತ್ರದ ಮತ್ತು ಸಾಂಕೇತಿಕ ಪ್ರಾಮುಖ್ಯತೆಯನ್ನು ಹೊಂದಿದೆ. ಈ ಪ್ರದೇಶದ ಆರ್ಥಿಕತೆಯು ಪ್ರವಾಸೋದ್ಯಮ, ಪರ್ವತಾರೋಹಣ, ಕೃಷಿ ಮತ್ತು ಗಡಿ ವ್ಯಾಪಾರದ ಮೇಲೆ ಅವಲಂಬಿತವಾಗಿದೆ. ಗಿಲ್ಗಿಟ್ ಮತ್ತು ಸ್ಕರ್ದು ನಗರಗಳು ಸಾಂಸ್ಕೃತಿಕ ಮತ್ತು ಸಾಹಸಮಯ ಹೆಬ್ಬಾಗಿಲುಗಳಾಗಿವೆ. ಕಠಿಣ ಭೂಪ್ರದೇಶ ಮತ್ತು ಸೀಮಿತ ಮೂಲಸೌಕರ್ಯಗಳ ಹೊರತಾಗಿಯೂ ಗಿಲ್ಗಿಟ್ ಬಾಲ್ಟಿಸ್ತಾನ್ ಎತ್ತರವಾಗಿ ನಿಂತಿದೆ. ಪ್ರಶಾಂತ ಕಣಿವೆಗಳು, ಹಿಮನದಿ ನದಿಗಳು ಮತ್ತು ಅದು ತನ್ನ ನೆಲೆಯೆಂದು ಕರೆಯುವ ಪರ್ವತಗಳನ್ನು ಪ್ರತಿಬಿಂಬಿಸುವ ಹೆಮ್ಮೆಯ, ಸಹಿಷ್ಣು ಮನೋಭಾವದ ನಾಡು.